ಸೊ ಫೈನಲಿ ಕರಂಗಲಿ ಮಾಲೆನ ನಾನು ಸ್ವಾಮಿ ಅವ್ರ ಕೈಲೇ ಹಾಕ್ಸ್ಕೊಬಿಟ್ಟೆ. ನಿಮಗೆ ವಿತ್ ಪ್ರೂಫ್ ರಿಪೋರ್ಟ್ ಕೂಡ ಸಿಗುತ್ತೆ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸ್ವ್ಯಾಗ್ ಬೆಂಗಳೂರು. ಸೊ ಏನಪ್ಪ ವಿಷಯ ಅಂತ ಹೇಳಿದ್ರೆ, ಇವತ್ತು ಐ ಹ್ಯಾವ್ ಬಾಟ್ ಕರಂಗಲಿ ಮಾಲಾ. ಸೊ ನಾನು ಜಪ್ನಾಮಿಂದ ತರಿಸಿದ್ದೀನಿ. ಸೊ ನೀವು ತಗೋಬೇಕಾದ್ರೆ ತುಂಬ ವೆಬ್ಸೈಟ್ಸ್ ಇದಾವೆ, ಬಟ್ ಐ ಹ್ಯಾವ್ ಬಾಟ್ ದಿಸ್ ಫ್ರಮ್ ಜಪ್ನಾಮ್. ಸೊ ಯಾಕೆ ಲೇಟ್, ಇನ್ನ ಬನ್ನಿ ಅನ್ಬಾಕ್ಸ್ ಮಾಡೋಣ ಇದನ್ನ. ಜಪ್ನಾಮ್ ಸೊ ಬಿಹೈಂಡ್ ದಿಸ್ ಇಲ್ಲೇ ನೋಡಿ, ನೇಮು, ಅಡ್ರೆಸ್, ಎವ್ರಿಥಿಂಗ್ ಇಲ್ಲೇ ಇರುತ್ತೆ. ಪ್ಯಾಕಿಂಗ್ ಅಂತೂ ಸೂಪರ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಸೂಪರ್ ಆಗಿ ಪ್ಯಾಕ್ ಆಗೇ ಬಂದಿದೆ. ಪ್ರೊಟೆಕ್ಷನ್ ಅಷ್ಟೇ ಕ್ಲೀನ್ ಆಗಿದೆ. ಸೊ ದಿಸ್ ಇಸ್ ಜಪ್ನಾಮ್. ನೋಡೋಣ ಒಳಗಡೆ ಏನೇನಿದೆ ಅಂತ. ಫಸ್ಟ್ ಥಿಂಗ್ ಇಸ್ ಟೆಸ್ಟಿಂಗ್ ರಿಪೋರ್ಟು. ಸೊ ಆ್ಯಕ್ಚುಲಿ ಇದು ಬ್ಯಾಚ್ ಟೆಸ್ಟಿಂಗ್ ರಿಪೋರ್ಟ್, ಅಂದರೆ ಒರಿಜಿನಲ್ ಕರಂಗಲಿ ಮಾಲಾನ ಇಲ್ವಾ ಅಂತ ನಿಮಗೆ ವಿತ್ ಪ್ರೂಫ್ ರಿಪೋರ್ಟ್ ಕೂಡ ಸಿಗುತ್ತೆ. ಸೊ ಆ್ಯಂಡ್ ಹಿಯರ್ ಫೈನಲಿ ಕರಂಗಲಿ ಮಾಲಾ. The locking system ನೋಡ್ಬೋದು ನೀವು. So the locking system and this ಕರಂಗಲಿ ಮಾಲಾ. Not only this, I have also another thing, that is the bracelet. See, this is not just the ಕರಂಗಲಿ ಮಾಲಾ, it is silver plated ಕರಂಗಲಿ ಮಾಲಾ. We have a locking system for even bracelet also. Not only these two things, we have something else in the box. ಬನ್ನಿ ಅದು ಏನು ಅಂತ ನೋಡೋಣ. Here it is. Silver coin. So in this silver coin we have Lakshmi as well as Ganapati. Silver in the sense it is not the actual or the pure silver, it is just the silver plated. So be aware of this. So ನೀವು ನೋಡ್ದಂಗೆನೆ one box 3 items. ಕರಂಗಲಿ ಮಾಲಾ, bracelet as well as the silver coin. So these three things in one box I have bought from Jupnaam. So this is actually, its weight is 18 grams approx, and it is number of bits is 45 bits. And as it is, they have mentioned this color is black, bead size is 8 mm, and authentic Karangali, yes, it is verified. So this is the original Karangali mala. And this bracelet, in this bracelet we have like 24 bits we have in this, and the weight is 26.5 grams approx, and the bead size is 7 mm approx, and even this is also verified. So yeah, what else you are waiting for? So to know about this Karangali mala, come let us see and know what is the importance of this Karangali mala.
So Karungali Mala, it is actually known as the ebony wood also. So this is made from ebony tree. So the tree's life is 80 to 100 years. So 100 years ಆದಮೇಲೆ ಆ ಮರದಿಂದ ಈ ಕರುಂಗಲಿ ಮಾಲ ಅನ್ನ ಮಾಡೋದಾಗುತ್ತದೆ. ಈಗ ರೀಸೆಂಟ್ ಡೇಸಲ್ಲಿ ನಾವೆಲ್ಲರೂ ನೋಡ್ತಾ ಇರೋ ಹಾಗೇನೆ ತುಂಬ ಸೆಲೆಬ್ರಿಟೀಸ್ ಕೂಡ ಇದನ್ನು ವೇರ್ ಮಾಡ್ತಾ ಇದ್ದಾರೆ. ದಿ ಇಂಪಾರ್ಟೆನ್ಸ್ ಆಫ್ ವೇರಿಂಗ್ ಕರುಂಗಲಿ ಮಾಲ ಇಸ್ ಇಟ್ ಈಸ್ ಬಿಲೀವ್ಡ್ ಇಟ್ ವಿಲ್ ಅಬ್ಸಾರ್ಬ್ ನೆಗೆಟಿವ್ ಎನರ್ಜೀಸ್ and it will bring peace of mind and it will also helps in spiritual growth for a person. There are many websites where you'll be getting this Karungali Mala, but I bought it from Japnam. As you all can see, for 751 I bought Karungali Mala, bracelet as well as the Lakshmi coin from Japnam. As I already mentioned, by wearing this you'll be getting the peace of mind, health, wealth, spiritual growth, protection and also the emotional balance for the person. So first Karungali Mala na sell ಮಾಡೋದು ಸ್ಟಾರ್ಟ್ ಮಾಡಿದ್ದು ಬಂದು ತಮಿಳುನಾಡಿನಲ್ಲಿರುವ ಪಾತಾಳ ಶಂಭು ಮುರುಗನ್ ಟೆಂಪಲ್ ನಲ್ಲಿ. ನೀವೇನಾದ್ರೂ ಈ ಟೆಂಪಲ್ ಗೆ ಹೋದ್ರೆ ಕರುಂಗಲಿ ಮಾಲ ತಗೊಂಡು ಹೋದ್ರೆ ಅಲ್ಲೇ ಪೂಜೆ ಮಾಡಿ ಕೊಡ್ತಾರೆ. ಸೊ ನೀವು ಅಲ್ಲೇ ಡೈರೆಕ್ಟ್ ಆಗಿ ಹಾಕೋಬಹುದು. ಬಟ್ ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ಏನು ಮಾಡೋದು ಅಂತ ಹೇಳೋದಾದ್ರೆ ನಾವು ಆನ್ಲೈನಲ್ಲಿ ಅಥವಾ ಎಲ್ಲಾದರೂ ನಿಯರ್ ಬೈ ಸ್ಟೋರ್ಸಲ್ಲಿ ತಗೊಂಡು ಮುರುಘಾ ಟೆಂಪಲ್ಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಅದಾದಮೇಲೆ ಕೂಡ ನಾವು ಧರಿಸ್ಕೋಬೋದು. ಇದನ್ನು ಯಾವ ದಿನ ಹಾಕೋಬೇಕು ಅಂತ ಹೇಳಿದ್ರೆ ಏಕಾದಶಿ, ಪೌರ್ಣಮಿ ಅಥವಾ ಯಾವ್ದಾರ ಫೆಸ್ಟಿವಲ್ಸ್ ದಿನ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ನಾನು ಆ್ಯಕ್ಚುಲಿ ಗಣೇಶ ಹಬ್ಬಕ್ಕೆ ಹಾಕ್ಕೊಂಡಿದ್ದೆ. ನೋಡ್ತಾ ಇರ್ಬೋದು ನೀವು, ನಾನು ಸ್ವಾಮಿಯವ್ರ ಕೈಯಲ್ಲಿ ಕೊಟ್ಟು ಗಣಪತಿ ಮುಂದೆ ಇಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ. ನೋಡಿ, ಸ್ವಾಮಿಯವ್ರು ಪೂಜೆ ಮಾಡಿ ಕೊಟ್ಟರು. ನಮ್ಮನೆ ಹತ್ರ ಗಣಪತಿ ಟೆಂಪಲ್ ಮತ್ತು ಮುರುಘಾ ಟೆಂಪಲ್ ಆಪೋಸಿಟೇ ಇದೆ. ಹಾಗಾಗಿ ನಾನು ಫಸ್ಟ್ ಗಣಪತಿ ಹತ್ರ ಇಟ್ಟು ಪೂಜೆ ಮಾಡಿಸಿ ಅದಾದಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಇಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ. ಸೊ ಫೈನಲಿ ಕರುಂಗಲಿ ಮಾಲೆನ ನಾನು ಸ್ವಾಮಿಯವ್ರ ಕೈಲೇ ಹಾಕ್ಸ್ಕೊಬಿಟ್ಟೆ. ಹೌ ಟು ಆ್ಯಕ್ಟಿವೇಟ್ ಕರುಂಗಲಿ ಮಾಲಾ ನೋಡೋದಾದರೆ, ಸೊ ಫಸ್ಟು ಒಂದು ಬೌಲಲ್ಲಿ ನೀವು ಮಿಲ್ಕ್ನ ಹಾಕಿ ಆ ಮಿಲ್ಕಲ್ಲಿ ಕರುಂಗಲಿ ಮಾಲಾನ ಡಿಪ್ ಮಾಡಿ ಅದಾದಮೇಲೆ ವಾಟರಲ್ಲಿ ಮತ್ತೆ ವಾಶ್ ಮಾಡಿ ಅದಾದಮೇಲೆ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸಿ ಅದಾದಮೇಲೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಯಾವ ಟೆಂಪಲ್ ಅಂತ ಹೇಳಿದ್ರೆ ಮುರುಘಾ ಟೆಂಪಲ್ಲೇ. ಹಾಗಂತ ಹೇಳಿ ನೀವು ಪಾತಾಳ ಶಂಭು ಮುರುಗನ್ ಟೆಂಪಲ್ಗೆ ಹೋಗಬೇಕು ಅಥವಾ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಂತ ಏನಿಲ್ಲ. ನಿಮ್ಮ ಮನೆ ಹತ್ರ ನಿಯರ್ ಬೈ ಇರೋ ಮುರುಘಾ ಟೆಂಪಲ್ಗೆ ಹೋಗಿ ಅಲ್ಲಿ ನೀವು ಪೂಜೆ ಮಾಡಿಸಿ ಅದಾದಮೇಲೆ ಧರಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಈಗ ಬೈ ವೇರಿಂಗ್ ದಿಸ್ ಕರುಂಗಲಿ ಮಾಲ ಏನೇನು ಪಾಲನೆ ಮಾಡಬೇಕು ಅಂತ ನೋಡೋದಾದರೆ, ಕರುಂಗಲಿ ಮಾಲ ಹಾಕ್ಕೊಂಡು ನೀವು ಯಾವುದೇ ಕಾರಣಕ್ಕೂ ಎನಿ ಟೈಮ್ ಅಟ್ ಎನಿ ಕಾಸ್ಟ್ ನೀವು ಸುಳ್ಳು ಹೇಳಬಾರ್ದು. ಆಮೇಲೆ ರಾತ್ರಿ ಮಲಗಬೇಕಾದ್ರೆ ಇದನ್ನು ಬಿಚ್ಚಿ ನೀವು ಸೈಡಲ್ಲಿಟ್ಟು ಅದಾದಮೇಲೆ ಮಲಗಬೇಕು. ಅದಾದಮೇಲೆ ನಾನ್ ವೆಜ್ ನೀವು ತಿನ್ನಬೇಕಾದ್ರೆ ಕರುಂಗಲಿ ಮಾಲನ ವೇರ್ ಮಾಡಲೇಬಾರ್ದು. ಸೊ ಫಸ್ಟ್ ಟೈಮ್ ನೀವು ವೇರ್ ಮಾಡೋದಾದರೆ 11 ಡೇಸ್ ಅಥವಾ 21 ಡೇಸು ಡೈಲಿ ಪೂಜೆ ಮಾಡಿ ಅದಾದಮೇಲೆ ವೇರ್ ಮಾಡಿದ್ರೆ ಇನ್ನೂ ಪವರ್ ಹೆಚ್ಚಾಗುತ್ತೆ. ಸೊ ನೋಡಿದ್ರಲ್ಲ, ಇದೆಲ್ಲ ಇಂಪಾರ್ಟೆನ್ಸ್ ಆಫ್ ಕರುಂಗಲಿ ಮಾಲ. ಸೊ ನೀವು ಏನಾದರೂ ಕರುಂಗಲಿ ಮಾಲೆ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ತುಂಬ ವೆಬ್ಸೈಟ್ಸ್ ಇದ್ದಾವೆ. ಬಟ್ ನೀವು ಯಾವುದ್ರಲ್ಲಿ ತೊಗೊಂಡ್ರು ಟ್ರಸ್ಟೆಡಲ್ಲಿ ತೊಗೊಳ್ಳಿ. ಅದಾದಮೇಲೆ ಈ ಥರ ಟೆಸ್ಟಿಂಗ್ ವಿತ್ ಪ್ರೂಫ್ ಬರೋದನ್ನು ತೊಗೊಂಡ್ರೆ ನಿಮಗೇನೆ ಒಂದು ಗ್ಯಾರಂಟಿ ಥರ ಇರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ವಿಡಿಯೋ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.